ಮುಳಬಾಗಿಲು ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಬಂಗಾರು ಸತ್ಯವೇಲ್ ಮುರುಗನ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ 37ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾವಡಿ ಮಹೋತ್ಸವ ಶ್ರದ್ಧಾ ಭಕ್ತಿಗಳಿಂದ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾವಡಿ ಮಹೋತ್ಸವ ಸಂಪ್ರದಾಯವಾಗಿ ನಡೆಯಿತು. ಕಾವಡಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಮೂಲ ವಿಗ್ರಹಕ್ಕೆ ಅಭಿಷೇಕ, ವಿವಿಧ ಬಗೆಯ ಹೂ, ಆಭರಣ ಮತ್ತು ಉಡುಪುಗಳಿಂದ ಅಲಂಕಾರ ಮಾಡಲಾಗಿತ್ತು. ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಕುರುಬರಹಳ್ಳಿ ಗ್ರಾಮದ ಕಾವಡಿ ಭಜನಾ ತಂಡದಿಂದ ಕಾವಡಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾವಡಿಯನ್ನು ಭಕ್ತರು ಹೊತ್ತು ದೇವಾಲಯದ ಸುತ್ತಲೂ ವಾದ್ಯಗಳ ಮೂಲಕ ಪ್ರದಕ್ಷಿಣೆ ಮಾಡಲಾಯಿತು. ನಂತರ ದೇವಾಲಯದಲ್ಲಿ ಮಹಾಮಂಗಳಾರತಿಯನ್ನು ಪಡೆಯುವ ಮೂಲಕ ದೇವರಿಗೆ ಕಾವಡಿ ಸಲ್ಲಿಸಿ ಭಕ್ತಾದಿಗಳು ಮನೆಗೆ ತೆರಳಿದರು. ಕುರುಬರಹಳ್ಳಿ ಕಾವಡಿ ಭಜನಾ ತಂಡದವರು ಡೋಲು, ಕೊಂಬು ಹೊಡೆಯುವ ಮೂಲಕ ನವಿಲು ಕಾವಡಿ ನೃತ್ಯ ಮಾಡಿದರು. ಇದನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಬಂದಿದ್ದರು. ದೇವಾಲಯದ ಗುರುಸ್ವಾಮಿ ದೊಮ್ಮಸಂದ್ರ ನಾರಾಯಣ ಸ್ವಾಮಿ ಮಾತನಾಡಿ, ನಮ್ಮ ತಂದೆಯವರಾದ ದಿವಂಗತ ಬೈಯಣ್ಣ ಸ್ವಾಮಿಗಳು ಇಲ್ಲಿನ ದೇವಾಲಯದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದರು. ಅವರು ನಡೆಸುತ್ತಿದ್ದ ವಿಧಿವಿಧಾನಗಳ ರೀತಿಯಲ್ಲಿ ಈಗಲೂ ಸಹ ಕಾವಡಿ ಮಹೋತ್ಸವ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಸಹ ಬರುತ್ತಾರೆ. ವರ್ಷದಿಂದ ವರ್ಷಕ್ಕೆ ಕಾವಡಿಗಳನ್ನು ಹೊರುವ ಭಕ್ತರ ಸಂಖ್ಯೆಯೂ ಹೆಚ್ಚಾಗುತ್ತಿದ್ದಾರೆ. ಇಲ್ಲಿಗೆ ಬರುವ ಎಲ್ಲ ಭಕ್ತರಿಗೂ ಪ್ರಸಾದವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. வேல் முருகனுக்கு சூரசம்பாரனுக்கு கலிமலவேல் முருகனுக்கு மருதமலவேல் முருகனுக்கு திருத்தனவேல் முருகனுக்கு தம்சந்திரவேல் முருகனுக்கு அரோஹர 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 அரோஹர